wise. Quantity wise obviously ಇದೇ ವಿನ್ ಆಗುತ್ತೆ. ಇದರಲ್ಲಿ ಇದ್ದಿದ್ದೆ 4, ಅದನ್ನ ನಮ್ಮ ಅಕ್ಕ ತಿಂದ್ಬಿಟ್ರು. ಅವಳಿಗೆ ಈ ಫ್ಲೇವರ್ ತುಂಬಾ ಇಷ್ಟ. ಹಾಯ್ ಗಾಯ್ಸ್, ನಾನ್ ನಿಮ್ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕಿಶನ್ ಕನ್ನಡಿಗ. ಸೊ ಈ ವಿಡಿಯೋ ಒಂದು ಫುಡ್ ವಿಡಿಯೋ ಆಗಿದೆ. ಇಲ್ಲಿ ನಾನು ಇವತ್ತು ಚೀಪ್ ವರ್ಸ್ ಎಕ್ಸ್ಪೆನ್ಸಿವ್ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಸ್ವಲ್ಪ ಚೀಪ್ ಆಗಿರುವಂತ ಚಿಪ್ಸ್, ಮತ್ತೊಂದ್ ಕಡೆ ಎಕ್ಸ್ಪೆನ್ಸಿವ್ ಚಿಪ್ಸ್. ಸೊ ಯಾವ್ದು ಚೆನ್ನಾಗಿದೆ ಅಂತ ನಾನು ಇವತ್ತು ರಿವ್ಯೂ ಕೊಡ್ತಾ ಇದ್ದೀನಿ. ಅದ್ರ ಟೆಕ್ಸ್ಚರ್ ಮತ್ತೆ ಅದ್ರ ಪ್ರೈಸ್ ಎಲ್ಲಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ್ದು ವರ್ತ್ ಅಂತ ಕೂಡ ಹೇಳ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ರೋಲ್ ದ ಇಂಟ್ರೋ. So let's go. Yes. ಈಗ ನಾನು ನಿಮಗೆ ಪೊಟ್ಯಾಟೊ ಚಿಪ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮೊದಲನೇದಾಗಿ ಇದಕ್ಕೆ 10 ರೂಪೀಸ್. ಇದು ಸವಿರುಚಿ ಅವ್ರದ್ದು. ಇದು ನಾನು ಇಲ್ಲೇ ಅಂಗಡಿಯಿಂದ ತಂದಿರೋದು. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ, ಇಲ್ಲಿಂದಾನೆ ತಂದಿರೋದು. ಇದ್ರ ನೆಕ್ಸ್ಟ್ ಬರುತ್ತೆ ಈ ಚಿಪ್ಸ್. ಇದಕ್ಕೆ 15 ರೂಪೀಸ್. ಇದು ಅಷ್ಟೇ, ನಾನು ಇಲ್ಲಿಂದಾನೆ ಹತ್ರದ ಅಂಗಡಿಯಿಂದಾನೆ ತಂದಿರೋದು. ಇದು ಮೊದ್ಲಿಗೆ ತೋರಿಸಿದ್ನಲ್ಲ, ಅದಕ್ಕಿಂತ 5 ರೂಪೀಸ್ ಕಾಸ್ಟ್ಲಿ. ನೆಕ್ಸ್ಟ್ ಬಿಂಗೋ ಅವ್ರದ್ದು. ಇದು 5 ರೂಪೀಸ್ದು. ಇದು ಕೂಡ ಪೊಟ್ಯಾಟೊ ಚಿಪ್ಸ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮಾಡರ್ನ್ ಕಿಚನ್ಸ್ ಅವ್ರದ್ದು. ಇದಕ್ಕೆ 10 ರೂಪೀಸ್. ರೋಸ್ಟೆಡ್ ಸ್ಪೈಸಸ್ ಅಂತ ಇದೆ ಇಲ್ಲಿ. ಇದ್ರ ನೆಕ್ಸ್ಟ್ ಒನ್ ಬಿಂಗೋ ಅವ್ರದ್ದು. ಇದು ಕೂಡ ಫಸ್ಟ್ ತೋರಿಸಿದ್ನಲ್ವಾ ಬಿಂಗೋ, ಇದು 5 ರೂಪೀಸ್ದು ಸೇಮ್ ಇದು. ಬಟ್ ಇದು ಟೊಮ್ಯಾಟೊ ಫ್ಲೇವರ್. ಇದು ಕ್ರೀಮ್ ಅಂಡ್ ಆನಿಯನ್. ಇದನ್ನ ಕೂಡ ಟ್ರೈ ಮಾಡೋಣ. ಇದ್ರ ನೆಕ್ಸ್ಟ್ ಒನ್ ಬಿಂಗೋ ಅವ್ರದ್ದು. ಇದು 10 ರೂಪೀಸ್ದು. ಇದು ಮುಂಚೆಯಿಂದ ತುಂಬಾ ಇಷ್ಟ ನನಗೆ, ತುಂಬಾ ಫೇಮಸ್ ಕೂಡ. ಇದರಲ್ಲಿ ಮೇನ್ ಆಗಿ 2 ಫ್ಲೇವರ್ ಬರುತ್ತೆ. ಒಂದು ಇದು ಚಿಲ್ಲಿ, ಮತ್ತೊಂದು ಸಾಲ್ಟೆಡ್. ಸಾಲ್ಟೆಡ್ ನಮ್ಮ ಅಕ್ಕಂಗೆ ತುಂಬಾನೇ ಇಷ್ಟ, ಬಟ್ ನನಗೆ ಅದು ಆಗಲ್ಲ. ನನಗೆ ಚಿಲ್ಲಿನೇ ಇಷ್ಟ, ಹಾಗಾಗಿ ನಾನು ಇದನ್ನೇ ತಂದಿದ್ದೀನಿ. ನೆಕ್ಸ್ಟ್ ಚಿಪ್ಸ್ ಯಾವ್ದಂತ ಅಂದ್ರೆ ಲೇಸ್ ಅವ್ರದ್ದು ಸಿಸ್ಲಿಂಗ್ ಹಾಟ್ ಅಂತ. ಇದು ತುಂಬಾನೇ ಸ್ಪೈಸಿ ಆಗಿರುತ್ತೆ. ನಾನಂತೂ ಇದ್ರ ಸ್ಪೈಸಿ ಯಾವ್ದು ತಿಂದೇ ಇಲ್ಲ. ಮತ್ತೆ ಇದು ತಿಕ್ಕಾಗಿ ಕೂಡ ಇರುತ್ತೆ. ಲೇಸ್ ನ ಪ್ರೈಸ್ ಬಂದ್ಬಿಟ್ಟು 10 ರೂಪೀಸ್. ಇದನ್ನ ಕೂಡ ನಾನು ಇಲ್ಲೇ ಪಕ್ಕದ ಸ್ಟೋರ್ ಇಂದ ಬೈ ಮಾಡಿದ್ದೀನಿ. ನೆಕ್ಸ್ಟ್ ಚಿಪ್ಸ್ ಯಾವ್ದು ಅಂತ ಅಂದ್ರೆ ಪ್ರಿಂಗಲ್ಸ್. ಇದೇನು ಒಂದೇ ಇದೆ, ನಾನು 2 ತಂದಿದ್ನಲ್ವಾ, ಮತ್ತೊಂದು ನಮ್ಮ ಅಕ್ಕ ತಗೊಂಡು ಹೋಗಿರ್ಬೇಕು, ತರ್ತೀನಿ. ಎಸ್, ಇದು ಇಲ್ಲಿರೋ ಇಷ್ಟು ಚಿಪ್ಸ್ ಗಳಲ್ಲಿ ಎಕ್ಸ್ಪೆನ್ಸಿವ್ ಚಿಪ್ಸ್ ಆಗಿದೆ. 109 ರೂಪೀಸ್ ಒಂದಕ್ಕೆ. 2 ಇದೆ ನನ್ನ ಹತ್ರ. ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಒಂದೊಂದಾಗಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಈಗ ಇದನ್ನ ಓಪನ್ ಮಾಡಾಯ್ತು. ಹಾಗಾದ್ರೆ ಬನ್ನಿ ಸವಿರುಚಿ ಪೊಟ್ಯಾಟೊ ವೇಫರ್ಸ್ ನ ಟೇಸ್ಟ್ ಮಾಡೋಣ. ಇದನ್ನ ಟೇಸ್ಟ್ ಮಾಡಾಯ್ತು. ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಇದಕ್ಕೆ ಸಾಲ್ಟ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸ್ತಾ ಇದೆ ಯಾಕೋ. 10 ರೂಪೀಸ್ ಆಗಿರೋದ್ರಿಂದ ಯಾವ ಆಯಿಲ್ ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಲ್ವಾ, ಹಾಗಾಗಿ ಹೆಲ್ತ್ಗೆ ಒಳ್ಳೇದೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಟೇಸ್ಟ್ ವೈಸ್ ಪರವಾಗಿಲ್ಲ, ಓಕೆ. ಹಾಗೆ ಇದರಲ್ಲಿರುವಂತ ದೊಡ್ಡ ಚಿಪ್ಸ್ ಅಂದ್ರೆ ಇದೆ. ಇದನ್ನ ನಾವು ಸೈಡಿಗೆ ಇಡೋಣ ಒಂದ್ ಕಡೆ. ಎಲ್ಲ ಪ್ಯಾಕೆಟ್ ಓಪನ್ ಆದ್ಮೇಲೆ ಇದಕ್ಕಿಂತ ದೊಡ್ಡ ಚಿಪ್ಸ್ ಸಿಗುತ್ತೆ ನೋಡೋಣ. ಸೊ ಇದಕ್ಕೆ ನಾನು 10ಗೆ 7 ಮಾರ್ಕ್ಸ್ ಕೊಡ್ತಾ ಇದ್ದೀನಿ. ಇದ್ರ ನೆಕ್ಸ್ಟ್ ಚಿಪ್ಸ್ ಬಂದ್ಬಿಟ್ಟು ಇದು 15 ರೂಪೀಸ್ದು. ಇದನ್ನ ಈಗ ಟೇಸ್ಟ್ ಮಾಡೋಣ. ಇದ್ರಲ್ಲಿ ಏನು ನೇಮ್ ಸಿಕ್ಕಿಲ್ಲ ನನಗೆ, ಡೇಟ್ ಕೂಡ ಇಲ್ಲ. ಆದ್ರೂ ನಾನು ಸ್ಟೋರ್ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡು ತಂದಿದ್ದೀನಿ. ಡೇಟ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ, ಫ್ರೆಶ್ ಇದೆ ಅಂತ. ಇದನ್ನ ಓಪನ್ ಮಾಡೋಣ. ಈ ಚಿಪ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಇದಕ್ಕೆ ಕಂಪೇರ್ ಮಾಡಿದ್ರೆ. ಫಸ್ಟ್ ತಿಂದ್ವಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಇದೆ. ಟೇಸ್ಟ್ ಕೂಡ ನಾವು ನೋಡೋದಾದ್ರೆ ತಿನ್ಬೇಕಾದ್ರೆ ಒಂಥರ ಆಯಿಲ್ ಟೇಸ್ಟ್ ನಮ್ಮ ಬಾಯಲ್ಲಿ ಬರುತ್ತೆ. ಹಾಗಾಗಿ ತಿನ್ನಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ. ಇದು ಗಟ್ಟಿ ಕೂಡ ಇರೋದ್ರಿಂದ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ವರ್ಸ್ಟ್ ಆಗಿದೆ ಅಂತ ಹೇಳ್ತೀನಿ. ಐ ಥಿಂಕ್ ಇದೇ ಇದರಲ್ಲಿರೋ ದೊಡ್ಡ ಚಿಪ್ಸ್ ಅನ್ಕೋತೀನಿ. ನಾನು ಆಯಿಲ್ ಟೇಸ್ಟ್ ಬಾಯಲ್ಲಿ ಬರ್ತಾರೆ, ಅದನ್ನ ಸ್ವಲ್ಪ ಯೋಚನೆ ಮಾಡಿಬಿಟ್ಟು 2 ಪಾಯಿಂಟ್ಸ್ ನ ಕೊಡ್ತಾ ಇದ್ದೀನಿ 10ಗೆ. 0 -5 -0. कौन है ये लोग, कहां से आते हैं?
ಹಾಗಾಗಿ ಇದು ನೆಕ್ಸ್ಟ್ ಚಿಪ್ಸ್ ನ ಟ್ರೈ ಮಾಡೋಣ. ಯಾಕಂದ್ರೆ ನಾನು ಯಾವಾಗ್ಲೂ ತಿಂತೀನಲ್ವಾ, ಹಾಗಾಗಿ ಇದು ಆಕ್ಚುಲಿ ಚೆನ್ನಾಗಿದೆ ತಿನ್ನಕ್ಕೆ, ಬಟ್ ಟೊಮ್ಯಾಟೊ ಫ್ಲೇವರ್ ಆಗಿರೋದ್ರಿಂದ ಸ್ವಲ್ಪ ಸೋರ್ ಇದೆ. 5 rupees ಅಲ್ವಾ, ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ ಟೇಸ್ಟ್ ವೈಸ್ ಕೂಡ. 10ಗೆ ನಾನು 8.5 ಕೊಡ್ತೀನಿ. ನೆಕ್ಸ್ಟ್ ಒನ್ಗೆ ಹೋಗೋಣ. ಮಾಡರ್ನ್ ಕಿಚನ್ಸ್ ಅವ್ರದ್ದು 10 rupees. ಇದ್ರಲ್ಲಿ ಮೇನ್ ಆಗಿ ಎಲ್ಲ ತುಂಬಾ ಸ್ಪೈಸಸ್ ಹಾಕಿದ್ದಾರೆ ಅನ್ಸುತ್ತೆ, ಯಾಕಂದ್ರೆ ಟೇಸ್ಟ್ ಒಂಥರ ನಾರ್ಮಲ್ ಚಿಲ್ಲಿ ಟೇಸ್ಟ್ ಇಲ್ಲ, ಸ್ಪೈಸಸ್ ಹಾಕಿರೋ ಚಾನ್ಸ್ ಇದೆ ಇದಕ್ಕೆ ನಾನು 10ಗೆ 6.5 ಮಾರ್ಕ್ಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ನೋಡೋಣ. ಕ್ರೀಮ್ ಅಂಡ್ ಆನಿಯನ್ ನನ್ನ ಫೇವ್ರೆಟ್ ಫ್ಲೇವರ್, ಸೊ ಇದಕ್ಕೆ 7.5 ಕೊಡ್ತಾ ಇದ್ದೀನಿ. ನಮ್ ನೆಕ್ಸ್ಟ್ ಚಿಪ್ಸ್ ಬಂದ್ಬಿಟ್ಟು ಬಿಂಗೋ ಅವ್ರದ್ದು. ಇದು ನಂದು ಆಲ್ ಟೈಮ್ ಫೇವ್ರೇಟ್ ಆಗಿದೆ, ಬಿಂಗೋ ಯಾಮಿಟೋಸ್. ಇದನ್ನೀಗ ಟೇಸ್ಟ್ ಮಾಡ ಹೇಗಿದೆ ಅಂತ. ಸಿಕ್ಕಿರೋ ಬಿಗ್ಗೆಸ್ಟ್ ಚಿಪ್ಸ್ ಅಂದ್ರೆ ಇದೆ, ಸೊ ನೋಡೋಣ ಲಾಸ್ಟಿಗೆ. ಇದಕ್ಕೆ ನಾನು 10ಗೆ 8.5 ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಚಿಪ್ಸ್ ಕಡೆ ಹೋಗೋಣ. ಇದು ಲೇಸ್ ಅವ್ರದ್ದು ಸಿಸ್ಲಿಂಗ್ ಹಾಟ್. ಇದನ್ನೀಗ ಓಪನ್ ಮಾಡೋಣ. ಕಲರ್ ನೋಡ್ಬೋದು ನೀವು, ಫುಲ್ ರೆಡ್ ಆಗಿದೆ, ತುಂಬಾನೇ ಖಾರ ಆಗ್ತಿದೆ. ಇದಕ್ಕೆ ನಾನು 10ಗೆ 9.5 ಕೊಡ್ತಾ ಇದ್ದೀನಿ. ಆಕ್ಚುಲಿ 10 ಕೊಡ್ಬೇಕಿತ್ತು, ಬಟ್ 9.5 ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ಒಬ್ಬರಿಗೆ ತುಂಬಾ ಖಾರ ಇಷ್ಟ ಆಗಲ್ಲಲ್ವಾ, ಅವ್ರಿಗೆ ಇದನ್ನ ತಿನ್ನೋದು ತುಂಬಾ ಕಷ್ಟನೇ ಆಗುತ್ತೆ, ಹಾಗಾಗಿ 9.5 ಕೊಡ್ತಾ ಇದ್ದೀನಿ. ನಮ್ಮ ಲಾಸ್ಟ್ ಚಿಪ್ಸ್ ಕಡೆ ಹೋಗ್ತಾ ಇದ್ದೀನಿ ನಾನೀಗ. ಇಲ್ಲಿರೋಂತ ಚಿಪ್ಸ್ ಗಳಲ್ಲಿ ಎಕ್ಸ್ಪೆನ್ಸಿವ್ ಅಂದ್ರೆ ಇದೇನೆ, ಹಾಗಾಗಿ ಇದನ್ನೀಗ ನಾವು ಟ್ರೈ ಮಾಡ್ತಾ ಇದೀವಿ. ಇಲ್ಲಿ ನನ್ನ ಹತ್ರ 2 ಫ್ಲೇವರ್ ಇದೆ. ಇದರಲ್ಲಿ ಒಂದು ಒರಿಜಿನಲ್ ಅಂತ, ಇನ್ನೊಂದು ಮಸಾಲಾ ತಡ್ಕ. ಇದನ್ನೆರಡೂ ನಾನೀಗ ಟೇಸ್ಟ್ ಮಾಡ್ತೀನಿ. ಫಸ್ಟಿಗೆ ಒರಿಜಿನಲ್ ನ ಓಪನ್ ಮಾಡೋಣ ಬನ್ನಿ. ಆಲ್ರೆಡಿ ಓಪನ್ ಆದಂಗಿದೆ. ಇದು ಸಾಲ್ಟೆಡ್ ಅಂತ ಅನ್ಸ್ತಾ ಇದೆ, ಯಾಕಂದ್ರೆ ಯಾವುದೇ ಸ್ಪೈಸಸ್ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ನನಗೆ. ಇದ್ರ ಟೇಸ್ಟ್ ಹೇಗಿದೆ ಅಂದ್ರೆ, ಮುಂಚೆ ಲೇಸ್ ಅವ್ರದ್ದು ಸಾಲ್ಟೆಡ್ ಫ್ಲೇವರ್ ಒಂದು ಬರ್ತಾ ಇತ್ತು ಯೆಲ್ಲೋ ಕಲರ್ದು, ಆಲ್ಮೋಸ್ಟ್ ಅದೇ ತರ ಇದೆ ಟೇಸ್ಟ್. ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ ಇದ್ರದ್ದು, ಬಟ್ ಒಂದ್ ತಿಂದ ಇನ್ನೊಂದು ತಿನ್ನೋಣ ಅನ್ಸ್ತಾ ಇದೆ ನನಗೆ. ಇದರಲ್ಲಿರುವಂತ ದೊಡ್ಡ ಚಿಪ್ಸ್ ಅಂದ್ರೆ ಇದೆ ಅನ್ಸುತ್ತೆ, ಎಲ್ಲದೂ ಒಂದೇ ಸೈಜ್ ಆಲ್ಮೋಸ್ಟ್. ಸೊ ಇದಕ್ಕೆ ನಾನು 10ಗೆ 7 ಮಾರ್ಕ್ಸ್ ನ ಕೊಡ್ತಾ ಇದ್ದೀನಿ. ನಮ್ಮ ಅಕ್ಕನು 7 ಕೊಟ್ಲು. ಪ್ರೈಸ್ ತುಂಬಾ ಜಾಸ್ತಿ ಆದ್ರೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇದನ್ನ ಸೈಡ್ಗೆ ಇಡೋಣ. ಇನ್ನೊಂದು ಫ್ಲೇವರ್ ಇದೆ, ಅದನ್ನ ಓಪನ್ ಮಾಡೋಣ. ಒಂದು ಮಸಾಲಾ ತಡ್ಕ ಫ್ಲೇವರ್. ಇದರಲ್ಲಿ ಫಸ್ಟಿಗೆ ಕಟ್ ಆಗಿರೋ ಚಿಪ್ಸ್ ಇದೆ. ಇದನ್ನ ಈಗೆಲ್ಲ ತಿನ್ನಂಗಿದೆಯಲ್ವಾ, ಬಿಂಗೋ ಎಮಿಟೋಸ್ ಮತ್ತೆ ಇದ್ದದ್ದು ಆಲ್ಮೋಸ್ಟ್ ಸೇಮ್ ಟೇಸ್ಟ್, ಬಟ್ ಇದು ಬಿಂಗೋ ಎಮಿಟೋಸ್ ಅಲ್ಲೇ ಮಸಾಲ ಸ್ವಲ್ಪ ಜಾಸ್ತಿ ಇದೆ. ಸೊ ಇದಕ್ಕೆ ನಾನು 10ಗೆ 8.5 ನ ಕೊಡ್ತಾ ಇದ್ದೀನಿ. ಇದರಲ್ಲಿ ಇದ್ದಿದ್ದೆ 4, ಅದನ್ನು ನಮ್ಮ ಅಕ್ಕ ತಿಂದ್ಬಿಟ್ಲು, ಅವಳಿಗೆ ಈ ಫ್ಲೇವರ್ ತುಂಬಾ ಇಷ್ಟ. ಸೊ ಫೈನಲಿ ಈಗ ನಾನು ಎಲ್ಲದನ್ನು ಟೇಸ್ಟ್ ಮಾಡಿದ್ದೀನಿ. ಪಾಯಿಂಟ್ಸ್ ಎಷ್ಟೆಷ್ಟು ಕೊಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಲ್ವಾ. ಸೊ ಈಗ ಟೆಕ್ಸ್ಚರ್ ವೈಸ್ ಬರೋದಾದ್ರೆ ಈ ಚಿಪ್ಸ್ ತುಂಬಾನೇ ಚೆನ್ನಾಗಿತ್ತು. ಇದು ಲೇಸ್ ಸಿಸ್ಲಿಂಗ್ ಹಾಟ್, ಇದು ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿದೆ. ಸೊ ನಾವು ಕ್ವಾಂಟಿಟಿ ವೈಸ್ ಹೋದ್ರೆ ಈಗ 10 rupees ಅಲ್ಲಿ ಮೀಡಿಯಂ ಕ್ವಾಂಟಿಟಿ ಇದೆ, ಅಷ್ಟೊಂದೇನಿಲ್ಲ. 15 rupees ಅಲ್ಲಿ ತುಂಬಾನೇ ಇದೆ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿಲ್ಲ.
₹5 ಅಲ್ಲಿ ಒಂದು ಸ್ವಲ್ಪನೇ ಇರೋದು, ಒಂದು 5-6 ಚಿಪ್ಸ್ ಇದೆ ಅಷ್ಟೇ. ಇದು ಮಾಡರ್ನ್ ಕಿಚನ್ಸ್ ಅವ್ರದ್ದು, ಅಂದ್ರೆ ಒಂಥರ ತುಂಬಾ ಬೇರೆ ಬೇರೆ ಟೈಪ್ ಸ್ಪೈಸಸ್ ಎಲ್ಲ ಹಾಕಿದ್ದಾರೆ. ಸೊ ಯಾವುದೋ ಸಾಂಬಾರ್ದು ಟೇಸ್ಟ್ ಬರ್ತಾ ಇದೆ ಇದಕ್ಕೆ. ಇದರಲ್ಲಿ ಕ್ವಾಂಟಿಟಿ ಪರವಾಗಿಲ್ಲ, 10-15 ರೂಪೀಸ್ಗಂತೂ ಆರಾಮಾಗಿ ಅಷ್ಟು ಕ್ವಾಂಟಿಟಿ ಸಿಗುತ್ತೆ. ಇದು ಟೇಸ್ಟ್ ತುಂಬಾನೇ ಚೆನ್ನಾಗಿದೆ, ಗ್ರೀನ್ಲೆಸ್ ಕ್ರೀಮ್ ಅಂಡ್ ಆನಿಯನ್. ಬಟ್ ಕ್ವಾಂಟಿಟಿ ಇದರಲ್ಲೂ ತುಂಬಾನೇ ಕಡಿಮೆ. ಟೇಸ್ಟ್ ವೈಸ್ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ. ₹5ಗೆ 5 ಚಿಪ್ಸ್. ನೆಕ್ಸ್ಟ್ ಬಿಂಗೋ ಕಡೆ ಹೋದ್ರೆ ಇದು ತುಂಬಾನೇ ವರ್ತ್ ಅನ್ಸುತ್ತೆ. ₹10ಗೆ ತುಂಬಾನೇ ಚಿಪ್ಸ್ ಇದೆ ಇದರಲ್ಲಿ. ನೆಕ್ಸ್ಟ್ ನಾವು ಲೇಸ್ ಸಿಸ್ಲಿಂಗ್ ಹಾಟ್ ಕಡೆ ಬರೋದಾದ್ರೆ ಟೆಕ್ಸ್ಚರ್ ಮತ್ತೆ ಟೇಸ್ಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಬಟ್ ಬಿಂಗೋ ಎಮಿಟೋಸ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕ್ವಾಂಟಿಟಿ ತುಂಬಾ ಕಡಿಮೆ ಇದೆ. ತುಂಬಾ ಸ್ಪೈಸಿ ಆಗಿದೆ, ಅದೊಂದು ವಿಷಯ. ಬಟ್ ಕ್ವಾಂಟಿಟಿ ವೈಸ್ ಬರೋದಾದ್ರೆ ಸೇಮ್ ₹10, ಇದಕ್ಕೂ ₹10 ಅಲ್ವಾ. ಹಾಗಾಗಿ ಬಿಂಗೋದಲ್ಲಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ, ಲೇಸ್ ಸಿಸ್ಲಿಂಗ್ ಹಾಟ್ ಅಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಸಿಗುತ್ತೆ. ಸಿಂಗಲ್ಸ್ ಇದೆ ಅಲ್ವಾ, ಇದು ಇಲ್ಲಿರೋ ಇಷ್ಟು ಚಿಪ್ಸ್ ಗೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಈಗ ನಾವು ಇಲ್ಲಿರೋ ಇಷ್ಟು ಚಿಪ್ಸ್ ಅಲ್ಲಿ ಸೈಜ್ ವೈಸ್ ನೋಡೋದಾದ್ರೆ ಇದರಲ್ಲಿ ಇದೇ ದೊಡ್ಡ ಚಿಪ್ಸ್ ಅಂತ ನಂಗೆ ಅನಿಸ್ತಾ ಇದೆ. ಸೊ ನೀವೇ ನೋಡಿದಲ್ವಾ, ಇಷ್ಟು ಎಕ್ಸ್ಪೆನ್ಸಿವ್ ಚಿಪ್ಸ್ ಮುಂದೆ ಬಿಂಗೋ ಎಮಿಟೋಸ್ ₹10 ಚಿಪ್ಸ್ ವಿನ್ ಆಗಿದೆ. ಟೇಸ್ಟ್ ವೈಸ್, ಕ್ವಾಂಟಿಟಿ ವೈಸ್ ಆಬ್ವಿಯಸ್ಲಿ ಇದೇ ವಿನ್ ಆಗಿದೆ. ಇದ್ರ ನೆಕ್ಸ್ಟ್ ನೋಡೋದಾದ್ರೆ ಬಿಂಗೋ ಎಮಿಟೋಸ್ ಸೈಜ್ ದೊಡ್ಡ ಇದೆ. ನಾನು ಲೇಸ್ ಸಿಸ್ಲಿಂಗ್ ಹಾಟ್ಗೆ 9.5 ಕೊಟ್ಟಿದ್ದೆ, ಇದಕ್ಕೆ 8.5 ಕೊಟ್ಟಿದ್ದೆ. ಬಟ್ ಅದು ತುಂಬಾನೇ ಸ್ಪೈಸಿ ಆಗಿರೋದ್ರಿಂದ ಎಲ್ಲರೂ ತಿನ್ನಕ್ಕಾಗಲ್ಲ. ತುಂಬಾ ಖಾರ ಇಷ್ಟ ಇಲ್ದಿರೋರು ಬಿಂಗೋ ಎಮಿಟೋಸ್ ನ ಚೂಸ್ ಮಾಡ್ಬೋದು. ಒಂದು ಇದರಲ್ಲಿ ಕ್ವಾಂಟಿಟಿನೂ ಜಾಸ್ತಿ ಇದೆ, ಹಾಗೇನೆ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇದು ನಾವು ಚಿಕ್ಕ ಇರ್ತಾಯಿಂದ ನಮ್ಮೆಲ್ಲರೂ ಫೇವ್ರೇಟ್ ಚಿಪ್ಸ್ ಆಗಿದೆ. ಫಸ್ಟ್ ಪ್ಲೇಸ್ ಇದಕ್ಕೆ ಬಿಂಗೋ ಎಮಿಟೋಸ್ ಚಿಲ್ಲಿ ಫ್ಲೇವರ್. ಸ್ಪೈಸಿ ಫ್ಲೇವರ್ ಇದು ಟೊಮ್ಯಾಟೊ ಫ್ಲೇವರ್ ಆಗಿದೆ. ಟೊಮ್ಯಾಟೊ ಕನ್ನಡ ಟೊಮ್ಯಾಟೊ ಟೊಮೆಟೊ 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 ಇಗೂ ಟೊಮೆಟೊ 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 ಇಗೂ ಬಸ್ ಹೋಗ್ಲಿ. ಈ ಚಿಪ್ಸ್ ಅಷ್ಟೊಂದು ಟೇಸ್ಟ್ ಬಾಯಲ್ಲಿ ಬರ್ತಾ ಇರುತ್ತೆ. ಹಾಗೇನೆ ಇದರ ಟೇಸ್ಟ್ ಕೂಡ, ಹಾಗೇನೆ ಇದನ್ನ ನಾವು ತಿನ್ಬೇಕಾದ್ರೆ ಇದ್ದ ತುಂಬಾನೇ ಹಾರ್ಡ್ ಇದೆ ಅಲ್ವಾ. ಬಿಟ್ಟು ಅದು ಹೋಗಿ ಬಂದ್ಬಿಟ್ಟು ಹೋಗ್ಬಿಟ್ಟು